ಕರಾವಳಿಯಲ್ಲಿ ಈಗ ಸಮುದ್ರದಲ್ಲಿ ಹರಿಯುವ ನೀರಿನ ಪ್ರಮಾಣದಷ್ಟೇ ರಕ್ತವೂ ಕೂಡ ಹರಿತಾ ಇದೆ ಅನ್ನುವಂತ ಶಂಕೆ ಈಗ ಹುಟ್ಟುಹಾಕಿದೆ. ಆರಂಭದಲ್ಲಿ ಹಿಂದೂ ಮುಸ್ಲಿಂ ಗಲಭೆಯಂತೆ ಕಂಡಂತಹ ಸುಹಾಸ್ ಶೆಟ್ಟಿಯ ಕೊಲೆ ಈಗ ಬೇರೆಯದ್ದೇ ಟ್ವಿಸ್ಟ್ ಅನ್ನ ಪಡೀತಾ ಇದೆ. ಮಂಗಳೂರಿನಲ್ಲಿ ಸೃಷ್ಟಿಯಾಗ್ತಿರುವಂತ ಮರಣಶಾಸಗಳು ಏನೆಲ್ಲ ಹೇಳ್ತಿವೆ ಅನ್ನೋದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ಕರಾವಳಿ ಕೊತ ಇಲ್ಲಿ ಕೋಮು ಗಲಭೆ ಎಂಬ ಕತ್ತಿಯ ತುದಿಯಲ್ಲಿ ಹರಿಯುತ್ತಿರುವ ನೆತ್ತರು ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಸದ್ಯ ಕೋಮು ದಳ್ಳುರಿ ಎಂದು ಬಿಂಬಿಸಲಾಗುತ್ತಿದ್ದ ಕಹಾನಿಗೆ ಟ್ವಿಸ್ಟ್ ಸಿಕ್ಕಿದೆ. ಇದೊಂದು ಗ್ಯಾಂಗ್ ವಾರ್ ಎಂಬ ಸ್ಪಷ್ಟನೆಗಳು ಸಿಗುತ್ತಿವೆ. ಮಂಗಳೂರು ಸುಹಾಸ್ ಹತ್ಯೆ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ಗ್ಯಾಂಗ್ ವಾರ್ನಂತೆ ಕಾಣ್ತಿದೆ ಸುಹಾಸ್ ಕೊಲೆ ಕೇಸ್. ಎಸ್, ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತ. ಆತನನ್ನ ಮುಸ್ಲಿಂ ಗುಂಪು ಬರ್ಬರವಾಗಿ ಹತ್ಯೆ ಮಾಡಿದೆ ಎಂಬ ವಾದಗಳು, ಆಕ್ರೋಶಗಳು ಕೇಳಿ ಬರ್ತಿದ್ವು. ಆದರೆ ಇಡೀ ಕಗ್ಗೊಲೆಯನ್ನ ಪೊಲೀಸರು ತನಿಖೆಗೆ ಒಳಪಡಿಸಿ ನೋಡಿದಾಗ ಗೊತ್ತಾಗಿದ್ದು ಇದೊಂದು ಅಕ್ಷರಶಃ ಗ್ಯಾಂಗ್ ವಾರ್ ಎಂಬುದು. ಕಾರಣ, ಚಿಕ್ಕಮಗಳೂರಿನ ಇಬ್ಬರು ಹಿಂದೂ ಯುವಕರು ಕೂಡ ಈ ಕೇಸ್ನಲ್ಲಿ ಪೊಲೀಸರ ವಶದಲ್ಲಿದ್ದಾರೆ. ಇದನ್ನು ಖುದ್ದು ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹೇಳಿದ್ದಾರೆ. ಒಟ್ಟು 8 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ನಾಗರಾಜ್ ಹಾಗೂ ರಂಜಿತ್ ಎಂಬುವರನ್ನ ವಶಕ್ಕೆ ಪಡೆಯಲಾಗಿದ್ದರಿಂದ ಇದೊಂದು ಗ್ಯಾಂಗ್ ವಾರ್ ಅನ್ನೋದು ಸ್ಪಷ್ಟವಾಗಿದೆ. ಇವರು ತಮ್ಮ ಟೀಮ್ ಫಾರ್ಮೇಶನ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಸಫ್ವಾನ್, ಮೊಹಮ್ಮದ್ ನಿಯಾಜ್, ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಶಫಿ ಮತ್ತು ನಿಯಾಜ್ ಇಬ್ರು ಸ್ನೇಹಿತರುಗಳು ಕೆಲಸ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾ ಇದ್ರು. ರಂಜಿತ್ ಮತ್ತು ನಾಗರಾಜ್ ಅವ್ರಿಗೆ ಕೂಡ ಅವರು ಕರೀತಾರೆ. 15 ದಿವಸ ಹಿಂದೆ ನಾಗರಾಜ್ ಮತ್ತು ರಂಜಿತ್ ಕೂಡ ಬಂದು ಸಫಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ. ಎಂದಿನಂತೆ ಯಥಾಸ್ಥಿತಿಗೆ ಮರಳಿದರೂ ಜನರಲ್ಲಿ ಆತಂಕ. ಏಪ್ರಿಲ್ 2ರಂದು ನಡೆದ ಈ ಭೀಕರ ಹಲ್ಲೆ ಮಂಗಳೂರನ್ನ ಅಕ್ಷರಶಃ ಕೋಮು ದಳ್ಳುರಿಗೆ ತಳ್ಳಿತ್ತು. ಬಸ್ ಮೇಲೆ ಕಲ್ಲು ತೂರಾಟ, ಚೂರಿ ಇರಿತ ಸೇರಿದಂತೆ ಅನೇಕ ಘಟನೆಗಳು ನಡೆದಿದ್ವು. ಸದ್ಯವೂ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ವಾಹನಗಳು ಎಂದಿನಂತೆ ಓಡಾಟ ಶುರು ಮಾಡಿವೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ನಾಕಾಬಂದಿ, ನಿಷೇಧಾಜ್ಞೆ ಜಾರಿಯಲ್ಲಿವೆ. ಮಂಗಳೂರಿಗೆ ಭೇಟಿ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂದು ಮಂಗಳೂರಿಗೆ ಭೇಟಿ ನೀಡಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಮೀಟಿಂಗ್ ನಡೆಸಿದ್ರು. ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಸೂಚನೆ ನೀಡಿದ್ದಲ್ಲದೆ ಮಾಧ್ಯಮಗಳೊಂದಿಗೆ ಮಾತನಾಡಿ ಆಂಟಿ ನಕ್ಸಲ್ ಫೋರ್ಸ್ ರೀತಿಯೇ ಆಂಟಿ ಕಮ್ಯುನಲ್ ಫೋರ್ಸ್ ರಚಿಸುವುದಾಗಿ ಹೇಳಿದ್ರು. ಯಾವ ರೀತಿ ಆಂಟಿ ನಕ್ಸಲ್ ಫೋರ್ಸ್ ನಾವು ಮಾಡಿದ್ದು, ಅದೇ ರೀತಿ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಪ್ರತ್ಯೇಕವಾಗಿ ಮಾಡ್ತೇವೆ. ಉದ್ವಿಗ್ನವನ್ನೇ ಹಾಸಿ ಹೊತ್ತುಕೊಂಡಿದ್ದ ಮಂಗಳೂರಿನಲ್ಲೀಗ ಕೊಂಚ ಶಾಂತಿಯ ವಾತಾವರಣ ಕಾಣಸಿಗುತ್ತಿದೆ. ಸುಹಾಸ್ ಶೆಟ್ಟಿಯ ದೇಹದಿಂದ ಹರಿದ ರಕ್ತವೇ ಮಂಗಳೂರಿನಲ್ಲಿ ಬಿದ್ದ ಕೊನೆಯ ರಕ್ತದ ಹನಿಯಾಗಲಿ ಎಂದು ಜನರು ಬೇಡ್ಕೊಳ್ತಿದ್ದಾರೆ. ಆದಿತ್ಯ ರಾವ್, ಗ್ಯಾರಂಟಿ ನ್ಯೂಸ್, ಮಂಗಳೂರು.